ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ ನರಸಿಂಹರಾಜು ಅಂತ ನಾನು ಗಂಗರಾಜ. ಏನ್ ಸಮಯ ಮನೆಗಿಂದ ಅವತ್ತು ಇದು ಶೋಲ್ಡರ್ ಮದ್ರೇಸ್ ಅಂತ ಎಲ್ಲ ಬಂದಿದ್ವಲ್ಲ, ನಾವೆಲ್ಲ ಸೇರ್ಕೊಂಡಿದ್ವಲ್ಲ. ಗೊತ್ತಾಯ್ತು. ಇನ್ನೇನು ಸಮಾಚಾರ, ಆರಾಮಾಗಿದ್ದೀರಾ? ಆರಾಮು. ಇವತ್ತು ಎಲ್ಲೂ ಹೋಗ್ಲಿಲ್ಲ, ಮಂದೆ ಐತಿ. ಮದ್ವೆಗೆ ಹೇಳೇ ಇಲ್ವಣ್ಣ? ಮದುವೆ ಇನ್ನ 17-18. 17-18? ಅದಕ್ಕೆ ಅದಕ್ಕೆ ನಿಮ್ಮ ಅಭಿಮಾನಿಗಳೆಲ್ಲ ಅವತ್ತು ಬಂದಿದ್ರಲ್ಲ ಕಾರ್ಗಳಾಗಿ ಎಲ್ಲ. ಇದು ಬೆತ್ತನಗೆರೆ. ಅಲ್ಲಲ್ಲ, ನಮ್ ಗೂಡೂರು ಸುತ್ತದವರು ಅಭಿಮಾನಿಗಳು ಎರಡು ಗಾಡಿಗಳೆಲ್ಲ ಬಂದ್ರಲ್ಲ ಅವತ್ತು. ಆಗ ಅವರು ಎಲ್ಲ ಕೇಳಿದ್ರು, ಮದ್ವೆಗೆ ಹೇಳಲಿಲ್ಲ, ಹೋಗ್ಬೋದಾಗಿತ್ತು, ಏನ್ ಆಗೋಯ್ತಾ ಏನು ಅಂತ ಕೇಳು ಅಂತ ಅಂದ್ರು. ಅದಕ್ಕೆ ಮಾಡ್ದೆ ಅಣ್ಣ. ಹೇಳ್ದಂಗೆ ಇದು ಮಾಡ್ರಿ, ನಾನು ನಮ್ಮ ಮಕ್ಕಳು ಇಟ್ಬಿಡ್ತಾರೆ ಆ ಕಡೆ ಸೈಡಿಗೆ ಬಂದ್ರೆ. ನಮ್ಮ ಯಾರು ಬೇಡ, ಈ ರವಣ್ಣರು ಇದಾರಲ್ಲ ನಮ್ಮವರು, ನಮ್ಮ ರವಣ್ಣರು. ಆ ಮಿಂತ್ರಿಗುಟ್ಟಿಂದ ನಮಗೆ ಎಲ್ಲೇನೆ ಮಗನ ಮದುವೆಗೆ ಸೀಟು ಇದನ್ನ ಹೊಲ ತುಂಬಿಕೊಂಡು ಅಂತ ನಮಗೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟಾರೆ. ಫಸ್ಟಿಗೆ ಅಲ್ಲೇ ಹೇಳೋದಣ್ಣ ನಾವು. ಹೌದಾ? ಫಸ್ಟ್ ಅಲ್ಲಿ ಹೇಳ್ಬಿಟ್ಟು ಆಮೇಲೆ ಮುಂದ್ಗಡೆ ಪ್ರಯಾಣ ಬೆಳೆಸ್ತೀವಿ. ಫಸ್ಟ್ ರವೀಣ್ರಿಗೆ ಹೇಳ್ಬಿಡ್ತೀರಾ? ಯಾಕೆ ಚೆನ್ನಾಗಿ ಮಾಡ್ತಾ ಇದೀವಿ. 30-35 ಲಕ್ಷ ರೂಪಾಯಿ ಮೇಲೆ ಖರ್ಚು ಮಾಡಿ ಮಾಡ್ತಾವ್ರೆ ಅವ್ರ ಗಣ್ಯರು. ಅಂತದ್ರಾಗೆ ನಾವು ಜನಕ್ಕೆ ಹೇಳಿದ್ರೆ ಯಾರು ನಮ್ಮ ಮಕ್ಕಳಿಗೆ ಹೇಳೋರು. ಅವ್ರು ಆಡ್ಕೊಂಡ್ಬಿಡ್ತಾರೆ ಅಂತ. ರವೀಣ್ಣವ್ರು ಆಡ್ಕೊಂಡ್ಬಿಡ್ತಾರ? ಅವ್ರೊಬ್ಬರೇ ಆಡ್ಕೊಂಡ್ರೆ ಇಲ್ಲ, ಎಲ್ಲ ನಿಂತಿರ್ತಾವಲ್ಲ ಅದೇ ಹೇಳ್ತಾರೆ. ಈಗ ನಾವ್ ಯಾವ್ದನ್ನ ಮಾಡ್ತಾವ್ರಿ ಅಂತ ಸುಮ್ಮನೆ ಹೋದ್ರೆ ತುಸುತ್ತು ಅದೇ ಗ್ಯಾಪ್ ನೋಡ್ತಾರೆ ಅವ್ರು. ಅದಕ್ಕೆ ಇದು ಯಾವ್ದೋ ಒಂದ್ಸಲ ಈಗ 4-5 ವರ್ಷದಾಗೆ ಒಂದು ನಾವೆಲ್ಲ ರಾತ್ರಿ ಎಲ್ಲ ಕುಣಿದ್ಬಿಟ್ಟು ಸಖತ್ತಾಗಿ ತಪ್ಪೆ ಪಪ್ಪೆ ಅರೆ ಬಡಿಯಾರಲ್ಲ ಕುಣಿದ್ಬಿಟ್ಟು ಮನಿಕೊಂಡ್ಬಿಟ್ಟಿದೀವಿ. ಮನೆ ಕಂಡ್ರೆ ಏನಾಯ್ತ್ರೆ ಅಡಿಗೆ ಅದು ಮಾಡೋದು ಲೇಟ್ ಆಗ್ಬಿಡ್ತು ನಮ್ಮ ಮನೇಲಿ. ಯಾರನ್ನ ಬಟ್ರಿಕ್ಷೆ ಮಾಡಕ್ಕಿಲ್ವಾ, ಹಂಗೆ ಹಿಂಗೆ ನಮ್ಮ ಮನ್ಯಾಗ ಅಯ್ಯೋ ಅನ್ನಿಸ್ತೀರಾ ಹಂಗೆ ಹಿಂಗೆ ಅಂತ ಮನೆಗೆ ಅವರು ಎಲ್ಲ ನಿದ್ಗೆಟ್ಟಿದ್ರಲ್ಲ. ಹಂಗಾಗಿ ಒಂದ್ಸಲ ಇದು ಎಲ್ಲ ಬೇರೆ ನಮ್ಮ ಮನೆಗೆ ಬಂದು ಪಕ್ಕದ ಮನೆಗೆ ಯಾರ್ದ ಮನೆಗೆ ಹೋಗಿ ಅದನ್ನೇ ಇನ್ನ ಮರ್ತೇ ಇಲ್ಲ. ಈಗ ಮಾಡ್ದಂಗೆ ಜ್ಞಾಪನಿಸ್ತಾರೆ ಈಗ ತಕ್ಷಣಕ್ಕೆ. ಯಾರು? ಅದೇ ರವಣ್ಣರು ಅಂತ, ಇದು ನಮ್ಮ ಫ್ರೆಂಡು, ನಮ್ಮ ಆತ್ಮೀಯರು. ಹಂಗಾಗಿ ಫಸ್ಟ್ ಯಾವುದೇ ವಿಚಾರ ಅವ್ರಿಗೆ ತಿಳಿಸ್ಬಿಡ್ತೀವ್ರಿ. ಅವ್ರೊಬ್ರು ಬಂದ್ರೆ 100 ಜನ ಬಂದಂಗೆ ಆಗುತ್ತೆ ನಮ್ಗೆ. ಹಂಗಾಗಿ ಅವ್ರಿಗೆ ತಿಳಿಸ್ಬಿಟ್ಟು ಎಲ್ಲ ಆಯ್ತಣ್ಣ. ಇದು ಮಂತ್ರಾಲಯಕ್ಕೆ ಹೋಗಿದ್ದೀರಾ? ಹೋದ ಸಮಯ ಆಕಾಶ ಹೋದ ಅದು ನೋಡ್ಬೇಕು ಅಂತ ಮನಸ್ಸು ಕಾಡ್ತಾ ಇತ್ತು. ಹೋಗಿ ಇದು ನಿಮ್ಮ ಪಕ್ಕದಲ್ಲಿ ನಿಂತಾರಲ್ಲ ಅವ್ರೇನಲ್ಲ ಅಲ್ಲಿ ಅಂದ್ರೆ? ಇಲ್ಲ, ಈ ಕಡೆಗೆ ರವಿ ಅವರಲ್ಲ, ನಮ್ಮ ರವಿಯಿಂದ ನಾನು ಪಕ್ಕದಾಗ ನಿಂತಿದ್ದೀವಿ. ಅವರಲ್ಲ? ಆಮೇಲೆ ನಮ್ಮ ಸಣ್ಣದ ಮಗನಿಂದ ಇದೆ. ಆದ್ಮೇಲೆ ಅವರು ನಮ್ಮ ಮಗ ಪಾಪ ಅವ್ರ ಹೆಂಗಿಸ್ ಆ ಕಡೆ ಪಕ್ಕದಾಗ ಕುಂತವ್ರೆ ನಿಂತವ್ರೆ. ಅಲ್ಲಣ್ಣ ಅವರಲ್ಲ. ಈ ಯೂಟ್ಯೂಬ್ ಅಲ್ಲೆಲ್ಲ ಬಂದೈತಲ್ಲ ರೀ ನಿಮ್ಮ ಕೆಂಪು ಸೀರೆ. 191 ಆಗಿತ್ತು ನನಗೆ ತಲೆ ಎಲ್ಲೂ ಹೋಗಿಲ್ಲ ಇವತ್ತು. ನಾನ್ ಗಂಗರಾಜ ಮಾನಂಗಿಯಿಂದ. ಗೊತ್ತಾಯ್ತು ಗೊತ್ತಾಯ್ತು, ಕಲಾವಿದ್ರು. ಗಂಗರಾಜ ಮಾನಂಗಿಯಿಂದ. ಅದೇ ಅವ್ರ ಲಲ್ಲಿ ಅಂದ್ರೆ ಕೆಂಪು ಸೀರೆ ಉಟ್ಕೊಂಡು ಅವ್ರೇನಾ ನಿಮ್ಮ ಹೆಂಗ್ ಅವ್ರ ಲಲ್ಲಿ ನೀವು ಇಟ್ಕೊಂಡಿರೋರು? ಸ್ವಲ್ಪ ಬಂದು ಇಲ್ಲ ಇದು ಅಣ್ಣ ಇಕ್ರಿ ಫೋನು. ಅಣ್ಣ ಅಲ್ಲ ಗಂಗರಾಜ ಕರೇನ? ಗಂಗರಾಜ ಇಕ್ರಿ. ಅಲ್ಲ ಒಟ್ಟಿಗೆ ಅನ್ನ ತಿಂತ ಏನ್ ತಿಂತೀರಿ ಸಮಯ? ಹೊಟ್ಟೆಯಿಂದ ನೀರು ಕುಡ್ದಿಲ್ಲ. ಫೋನು ಇಲ್ಲಿಗಾಲೇ 300 ಫೋನ್ ಬಂದಿದ್ದಾವೇನೋ ಇವ್ರದ್ದು ಎಲ್ಲ. ಅಲ್ವಾ? ಏನು ಬೆಂಕಿ ಹಚ್ಕೊಂತಾರ? ಯಾಕಣ್ಣ? ಇಲ್ಲೇ ಸಿಲಿಂಡರ್ ಏನೋ ಹೊರದೋತಾ? ಯಾಕಣ್ಣ ನರಸಿಂಹಣ್ಣ? ಈಗ ಸ್ವಾಮಿ ಪ್ರಸಾದ ಅಂತ ಊಟ ಮಾಡೋಣ ಅಂತ ಹೊರಟೆ ಕೈ ತೊಗೊಂಡು. ಇದು ಸಿಲಿಂಡರ್ ಓಪನ್ ಆಯ್ತಾ ಸುತ್ತಿಟ್ಟು ಹೋದ? ನಾನು ಯಾರು ಹೇಳು ಮೊದಲೇ? ಗಂಗರಾಜ ಮಾನಂಗಿ. ಅದೇ ಗಂಗರಾಜ ಅಣ್ಣರೇ. ಗಂಗರಾಜ ಅಣ್ಣ ನಾನು ಸುಮ್ಮನೆ ಚಿಕನ್ ಈ ಶಿವ ಅಂತ ಈಗ ಊಟ ಮಾಡೋಣ ಅಂತ ಕೈ ತೊಗೊಂಡೆ. ಅಲ್ಲ ಅಣ್ಣ, ಈ ಲಲ್ಲಿ ಜೊತೆ ಯಾವ ಕಡೆ ಹೋಗಿದೆ ನಿಮ್ ದೇವಸ್ಥಾನಕ್ಕೆ? ಅಣ್ಣಗೆ ನಾನು ಸುಮ್ಮನೆ ಇಕ್ಕ. ನೀವೇನ್ ನೀವು ಅನ್ನ ತಿಂತೀರ ಹೇಗೆ ತಿಂತೀರ ನೀವು? ಯಾಕಂದ್ರೆ ಹಿಂಗ್ ಬೈತಿದ್ಯಾ? 7 ತಿನ್ನಂಗ್ ಮಾಡ್ಬಿಟ್ಟು ಯಾಕೆ ಬೈತೀರಾ ಅಂತ. ನಿನ್ಗೇನ್ ಗ್ಯಾಸ್ಟ್ರಿಕ್ ಇಲ್ವಾ? ನಮಸ್ಕಾರ. ಗ್ಯಾಸ್ಟ್ರಿಕ್ ಇರ್ಲಿ ಬಿಡ್ಲಿ ಅದು ಒಂದ್ ಸ್ವಲ್ಪ ಐತೆ, ಅದು ಮಾನವ ಐತೆ ಧರ್ಮ ಅನ್ನೋದು.
ನನಗೆ ನೀನ್ ಮದುವೆಗೆ ಹೋಗಿ ಬರ್ಬೇಡ, ಏನು ಬೇಡ, ನೀನು ಇದು ಮೊದಲು ನಿಂದು ತಿಕ್ಕ ವಾಶ್ ಮಾಡ್ಕ. ಯಾಕೆ ಮದುವೆ ಯಾರು ಬೇಡ ನೀನು. ಹಲೋ, ಇದೇನ್ ಹಿಂಗ್ ಮಾತಾಡ್ಬಿಟ್ಟೆ ಚೆಲ್ಮಣ್ಣ, ನೀನು ಹಂಗ್ ಮಾತಾಡ್ಬಿಟ್ಟು ಇಕ್ಬಿಟ್ಟೆ. ಇವರೇ ಚೆಲುವಣ್ಣಲ್ಲ, ನರಸಿಂಹರಾಜು ಬಳ್ಳಾಪುರ. ಅಯ್ಯೋ, ತಲೆ ಕೆಡಿಸ್ಬೇಡಿ ಸ್ವಾಮಿ. ನೋಡಿ, ನಮ್ಗೆ ಇವತ್ತು ಇಷ್ಟು ವರ್ಷಕ್ಕೆ ಇವತ್ತೇ ಮಾತಾಡಂಗಿರೋದು ನಾನು. ನನಗೆ ತಲೆ ಕೆಡಿಸ್ಬೇಡಿ ನೋಡಿ, ಹಿಂಗ್ ಮಾತಾಡ್ ಬೆಂಕಿ ಇಕ್ಕೊಂಡಂಗ ಆಗ್ಬಿಡ್ತೈತಿ ನಂಗೆ. ಆಯ್ತು, ನಿನ್ ಹೆಸರು ನರಸಿಂಹಣ್ಣ ಅಲ್ಲ ಬಳ್ಳಾಪುರ? ಓ ಅಣ್ಣ ಆಯ್ತು. ಹಾ, ನಿಮ್ ಅಪ್ಪರ್ ನಡ್ಕೊಂಡ್ ಹೋಗ್ತಾ ಇದ್ರು, ನಡ್ಕೊಂಡ್ ಹೋಗ್ಬೇಕಾದ್ರೆ ಸೈಕಲ್ ತುಳ್ಕೊಂಡ್ ಹೋಗ್ಬೇಕಾರೆ ಗಿಡ ಮರದ ತೊಂದರೆದಾಗೆಲ್ಲ ಹೋಗಿ ಆ ಕಾಡ್ ಮಧ್ಯದಾಗ ಹೋಗಿ ನೀರೆಲ್ಲ ಹಾಯಿಸಿ ಮೆಣಸಿನ ಗಿಡಕ್ಕೆ ಆ ಕೋಸಿ ಎಲ್ಲ ಇದಾಯಿಸ್ಬಿಟ್ಟು ಅದ್ ನೀನೇ ಹೋಗಿ ಮಾಯಿಸ್ಬಿಟ್ಟು ಬಂದು ಆಮೇಲೆ ಕೂಡ್ ಮನೆ ಕಣಕಿಲ್ಲ. ಮಟ್ ಮಧ್ಯಾಹ್ನ ಏನಕ್ ಮನೆ ಕಂಡಿದ್ದೆ ನೀನು? ನೀನ್ ದೊಡ್ಡನೂ ಅಲ್ಲ, ಚಿಕ್ಕನೂ ಅಲ್ಲ, ನೀನ್ ಏನ್ ಈ ತರ ಮಾಡ್ತೀನಿ ನೀನು? ನಾವೇನಂದ್ ಹೇಳಿದ್ರೆ ನಮ್ಮನೆ ಬೈಕೊಂಡು ಓಡಾಡ್ತೀಯ ಕೂಡ್ದು, ಅಂತ ನನ್ ಮಗ ಇಂತ ನನ್ ಮಗ ಅಂತ ಹೇಳಿ. ನೀನ್ ಆದ್ರೆ ಸುಮ್ನೆ ಕುಡ್ದು ದುಡ್ಡು ಹೊಂಚ್ಕಂತೀಯ, ದುಡ್ಡು ಕುಡ್ದು ಬಂದ್ ಮನೆ ಕಂತಿ ಮೆಣಸಿನ ಗಿಡಕ್ಕೆ ನೀರ್ ಹಾಸಕ್ ಹೋಗೋನಲ್ಲ. ಮೊನ್ನೆ ಹೋದ್ ವರ್ಷ ನೀವು 8 ಕ್ವಿಂಟಲ್ ಮೆಣಸಿಗೆ ಬಾರ್ದು ದುಡ್ಡು ಬಾಚಿದ್ರಿ. ನಾವೇನ ಕೇಳಕ್ ಬಂದ್ವಾ? ನಮಗ್ ಬ್ಯಾಗ ಕೇಳಿದ್ರೆ ಏನೋ ಚೆನ್ನಾಗಿದ್ರೆ ನೀನು ಚೆನ್ನಾಗಿದ್ರೆ ನಮಗೂ ಸಾಕು. ಅವ್ರು ದುಡ್ಡು ಮನೆಗೆ ದುಡ್ಡು ಮಡಗಿರ್ತಾರೆ, ನೀನು ತಾಂಡ ಪೆಟ್ಕೆಲ್ಲಿ ನೀನ್ ತಾಂಡ ಕುಡ್ದು ಬಂದು ಹಿಂಗ್ ಮನಿಕೊಂಡ್ಬಿಟ್ರೆ ಒತ್ಕೊಂಡು ಆಮೇಲೆ ತಿನ್ಕೊಂಡು ಮನಿಕೊಂಡು ಕೂಡ್ಕೊಂಡು ಬಿತ್ಕೊಂಡು ಕುಣಿಕೊಂಡು ಕುಡ್ಕೊಂಡು ಊಟ ಮಾಡ್ಕೊಂಡು ಮನಿಕೊಂಡು ಎದೊಳೋದು ಮನಿಕಣದು ಕುಡಿಯೋದು ಬರೋದು ಮನಿಕಣದು, ಎದೊಳೋದು ಕುಡಿಯೋದು ಮನಿಕಣದು ಬರೋದು. ಅಯ್ಯೋ 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 ಮಾತ್ರೆ ಇವನ ಇದು ಎದ್ದೋದು ಕುಡಿಯೋದು ಮನೆ ಕಾಣೋದು. ಮೆಣಸಿನ ಗಿಡ 8 ಕ್ವಿಂಟಲ್ ಮೆಣಸಿನ್ಕಾಯಿ. ಓ ಸರ್, ನನಗೆ ಹುಚ್ಚು ಹಿಡಿಯೋದ್ ಹತ್ರ ಬಂತು. ಮಾತ್ರೆ ಇದು ಏನಪ್ಪ ಹಿಂಗ್ ಮಾತಾಡಿದ ಕತೆ? ನರಸಿಂಹಣ್ಣ ಹೆಸರು ಬೇರೆ ಅಲ್ಲ, ಹೆಸರು ಬೇರೆ ಚೇಂಜ್ ಮಾಡ್ಕೊಂಡಿದ್ಯಾ. ಚೆಲ್ವಣ್ಣ ಹೋಗಿ ನರಸಿಂಹಣ್ಣ ಮಾಡ್ಕೊಂಡಿದ್ಯಾ. ನರಸಿಂಹಣ್ಣ ಆದ್ರೇನು, ಚೆಲ್ವಣ್ಣ ಆದ್ರೇನು? ನೀನು ಗೊತ್ತಾಯ್ತಾ? ನಮ್ಗೆಲ್ಲಾ ಹೆಸರು ಗೊತ್ತೈತೆ. ನೀನ್ ಎಂತವನು, ನೀನ್ ಹೆಂಗೆ, ನೀನ್ ಒಂದ್ ಕಾಲದ ಹೆಂಗಿದ್ದೆ ನಂಗೆ ಗೊತ್ತಾಯ್ತಾ? ನನ್ಗೆಲ್ಲಾ ಗೊತ್ತೈತಿ. ನೀನ್ ಕೋಟ್ಯಾಧೀಶ್ವರ, ನೀನ್ ಗೊತ್ತಾಯ್ತಾ? ಆವಾಗ ತಿನ್ಕೊಂಡು 4 ಜನಕ್ಕೆ ಬಟ್ಟೆ ಬರೆ ಎಲ್ಲ ದಾನ ಮಾಡ್ತಿದ್ದೆ. ಈಗ ಸಂಕ್ರಾಂತಿ ಹಬ್ಬ ಬಂದ್ರೆ ಬಟ್ಟೆ ದಾನ, ಯುಗಾದಿ ಬಂದ್ರೆ ಬಟ್ಟೆ ದಾನ. ನೀನ್ ಹೇಳ್ತಾ ಇರೋದು ಯಾವ್ದು ನಾನೇನು ಇಲ್ಲ. ನಾನ್ ಶಂಕರಪ್ಪನೂ ಅಲ್ಲ, ಗಂಗಣ್ಣನೂ ಅಲ್ಲ, ನೀಲಂಬರಿನೂ ಯಾರು ಏನು ಅಲ್ಲ. ನಾನು ಸತ್ಯವಾಗ್ಲು ನನಗೆ ಫೋನ್ ಮಾಡಿ ನೋಡಿ ನಿಮ್ದು ಒಂದ್ ಸ್ವಲ್ಪ ಫೋಟೋ ಕೊಟ್ಬಿಡಿ, ಪೂಜೆ ಮಾಡ್ಕೊಂಡು ಜೀವನ ಸಾಗಿಸ್ಬಿಡ್ತೀನಿ. ನನಗೆ ಮಾತ್ರ ಹಿಂಗೆ ನೋಡಿ ಸ್ವಾಮಿ ಪರಮಾತ್ಮ. ಚೆಲ್ವಣ್ಣ ಒಂದು ಮನುಷ್ಯನ ಮಾತ್ ಕೇಳು, ಆಮೇಲೆ ಏನ್ ಬೇಕಾದ್ರೆ ಮಾಡ್ಕೊಂಡಿವಂತಿ ನೀನು. ನೀನ್ ಸಂಕ್ರಾಂತಿ ಹಬ್ಬದಾಗೆ ಬಟ್ಟೆ ಕೊಡ್ತಿದ್ದೆ ನನಗೆ ಗೊತ್ತೈತೆ. ಶಿವರಾತ್ರಿ ಹಬ್ಬಕ್ಕೆ ಬಟ್ಟೆ ದಾನ ಕೊಡ್ತಿದ್ದೆ. ಯುಗಾದಿ ಹಬ್ಬಕ್ಕೆ ಬಟ್ಟೆ ಕೊಟ್ಟು ಊಟ ಹಾಕ್ತಿದ್ದೆ ಎಲ್ಲಾರ್ಗುನು. ಆಮೇಲೆ ತಿರ್ಗಾ ಗೌರಿಗೆ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ ಮನೆಯೊಳಗೆ ಲಕ್ಷ್ಮಿ ಕುಂಡ್ರಿಸಿ ಊರಿನ ಜನಕ್ಕೆ ಊಟ ಹಾಕ್ಸಿ ಬಾಗ್ನ ಕೊಡ್ತಿದ್ದೆ. ಗೌರಿ ಹಬ್ಬಕ್ಕೆ ಬರ ಹೆಣ್ಮಕ್ಳಿಗೆಲ್ಲ ಊರಾಗಿರೋ ಹೆಣ್ಮಕ್ಳಿಗೆಲ್ಲ ಬಾಗ್ನ ಕೊಡ್ತಿದ್ದೆ. ಆಮೇಲೆ ಗಣೇಶನ ಕುಂಡ್ರಿಸಿ ಊರಿಗೆಲ್ಲ ಗಣೇಶನ್ ಕುಂಡ್ರಿಸಿ 3 ದಿವಸ ಆರ್ಕೆಸ್ಟ್ರಾ ಎಲ್ಲ ಇಕ್ಸ್ತಿದ್ದೆ. ಆಯ್ತಾ? ಆಮೇಲೆ ಆಯ್ತು ಪೂಜೆಗೆ ನಿಮ್ಮ ದೊಡ್ಡವ್ರು ಸತ್ತೋದಾರಲ್ಲ ಅವ್ರಿಗೆಲ್ಲ ಇಕ್ಕಿ ಧೂಪ ಹಾಕ್ಸಿ ನೀನು ಊಟ ಹಾಕ್ಸಿದ್ದೆ. ದೀಪಾವಳಿಗೆ ಊರಿನ ಜನಕ್ಕೆ ಪಟಾಕಿ ತಂದು ಕೊಡ್ತಿದ್ದೆ. ಆವಾಗ ನಾವೆಲ್ಲ ಪಟಾಕಿ ಹೊಡೆದು ಎಷ್ಟು ಖುಷಿ ಪಡ್ತಿದ್ದೋ. ನೀನ್ ಹಂಗೆಲ್ಲ ಇದ್ದೋನು, ನೀನ್ ಯಾಕೆ ನನಗೆ ಉಸಿರು ಕಟ್ಟಿ ಸತ್ತೋದಂಗ ಆತು. ನೀನ್ ನಮ್ಮನ್ನ ಹೇಳಿದ್ದು ಏನು ಮಾತಾಡಿ ಏನು ಮಾಡಿಲ್ಲ. ಆಮೇಲೆ ನಾನೇನು ಮಾತಾಡಿಲ್ಲ, ಏನು ಮಾತಾಡ್ತಾಂಬರಿ ಒಂದ ಕುಡ್ದು ಏನ್ ಈ ತರ ಇದ್ ಮಾಡ್ತಿದ್ಯಾ ನೀನು? ನೀನ್ ಏನ್ಕೆ ರಾಜ 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 ಕುಡ್ದು ಮ್ಯಾಕ್ ಮನಿಕಂಡ್ ಕುಡ್ದು ಮನಿಕಂಡ್ ಆಲೋಟೆಗೆ ಕುಡ್ದು ಆ ಕಡೆ ಒಂದ್ ಕಿಡ್ನಿ ಹೋಗ್ಬಿಡೈತೆ. ಹಿಂಗೆ ಮಾತಾಡಿ ನುಂಗಿ ಕಿಡ್ನಿ ಬೇರೆ ಹೋಗ್ತೈತೆ ಅಂದ್ರೆ ಅದ್ಯಾರೋ ನೆನೆ ದಿನ. ಚೆಲ್ವಣ್ಣಲ್ಲ ನರಸಿಂಹರಾಜು ಬಳ್ಳಾಪುರ ನರಸಿಂಹರಾಜು ಸ್ವಾಮಿ. ಉಸಿರಾಡಕನ ಒಂಚೂರು ಅವಕಾಶ ಮಾಡ್ಕೊಡಿ ಅಣ್ಣ. ನೀನು ಹೆಂಗೆ ಓಡಾಡ್ತಿದ್ದೆ, ಹೆಂಗೆ ಬದುಕ್ತಿದ್ದೆ, ನೀನ್ ಹೆಂಗೆ ಜೀವನ ಮಾಡ್ತಿದ್ದೆ, ನೀನ್ ಹೆಂಗೆ ತಿಂದು ಊಟ ಏನು, ಉಪಚಾರ ಏನು, ನಿನ್ನ ಬಟ್ಟೆ ಏನು, ಬರೆ ಏನು, ನಿನ್ ಶೂ ಏನು, ನಿನ್ನ ಒಡವೆ ಏನು, ನಿನ್ ಕಾರ್ ಏನು, ನಿನ್ ಸ್ಟೈಲ್ ಏನು, ನಿನ್ ಗಾಡಿ ಏನು, ನಿನ್ ಸೈಕಲ್ ಏನು. ಸೈಕಲ್ ಓಡಾಡ್ಬೇಕಾದ್ರು ನೀನ್ ಹೆಂಗ್ ಓಡಾಡ್ತಿದ್ದೆ? ಒಂದು ಶೂ ನೀನ್ ಹಾಕೊಂಡು ರೋಡಕ್ ಬರ್ತಾ ಇದ್ರೆ ನೀನ್ ಹೆಂಗೆ ಒಂದು ಗಾಂಭೀರ್ಯ ಒಂದಿತ್ತು. ನೀನ್ ರಾಜನಂಗೆ ಕಾಣ್ತಾ ಇದ್ದೆ. ಇವತ್ತು ನೀನ್ ಊರಲ್ಲಿ ಓಡಾಡ್ಬೇಕಾದ್ರೆ ಕುಡ್ದೋಗಿ ಮನೆ ಕಂದಿದ್ಯಾ. ನಮ್ಗೆ ಎಷ್ಟು ಹೊಟ್ಟೆ ಉರಿತೈತೆ, ನೀನ್ ಎಷ್ಟು ಹೊಟ್ಟೆ ಉರಿಬೇಕಾದ್ರೆ ನಮ್ಗೇನು ಅನ್ಸದು? ರೈಲ್ ಹೋದಂಗೆ ಅರಬ್ದಿ ಎಕ್ಸ್ಪ್ರೆಸ್ ಟೀ ಅಂತ ಹೋಗುತ್ತಲ್ಲ, ಹಂಗೆ ಮಾತಾಡ್ತೀಯಲ್ಲ. ನನ್ಗೆ ಎರಡು ಮಾತಾಡ್ರೆ ಸತ್ವಂಗ ಆಗ್ತೈತಿ. ನೀನ್ ಹಿಂಗ್ ಮಾತಾಡ್ಬೇಕಾದ್ರೆ ನಮ್ಗೆ ಎಷ್ಟು ಹೊಟ್ಟೆ ಉರಿತೈತೆ ನೀನ್ ಹೇಳು. ನೀನ್ ಅಮ್ಮಮ್ಮ ಅಂದ್ರೆ ಡಾಕ್ಟ್ರು ನಿನ್ಗೊಂದ್ 1.5 ತಿಂಗಳು ಟೈಮ್ ಕೊಟ್ಟಾರಲ್ಲ, ಸತ್ತೋಗ್ತಾನೋ ಇರಲ್ಲ, 2 ಕಿಡ್ನಿನೂ ಫೇಲ್ ಆಗೈತೆ ಅಂತ ನಮ್ಗೆ ಹೊಟ್ಟೆ ಉರಿಯಲ್ವಾ? ಅಯ್ಯೋ
ಯಾ ಡಾಕ್ಟರ್ ತಕ ಹೋಗಿಲ್ಲ, ಎಲ್ಲೂ ಚೆಕ್ ಮಾಡಿಸಿಲ್ವಲ್ಲ. ಇವ್ನು ಅಮ್ಮನ್ನ ಅದೇ ಸತ್ತು ಹೋಗ್ತಾರೆ ಅಂತ ಈಗಲೇ ಎದುರಿಸ್ತಾವನಲ್ಲ ಅಂತ ಕುಡುಕ್ ನನ್ ಮಕ್ಳು ಇವ್ರು. ಅಣ್ಣ ನಾವೇ ಕುಡುಕ್ ನನ್ ಮಕ್ಳು ಅಲ್ಲ ಕಣ. ಚೆಲ್ಬಣ ನೀನು ಬಾಯಿ ಹೋದಂಗೆ ಮಾತಾಡ್ಬೇಡ. ನಿನ್ಗೆ ಬಾಯಿ ಹೋದಂಗೆ ಮಾತಾಡ್ಬೇಡ ನೀನು. ಡಾಕ್ಟರ್ ಹೇಳಿಲ್ಲ ಮೊನ್ನೆ. ಯಾಕೆ ಜೀವ ಇಕ್ಕಂಡಂಗ ಆಗ್ತೈತಿ ಚಾಯ್ನಾಕ್ಕೆ. ಕಿಡ್ನಿ 1 ಐತೆ ಅಂತಂದ್ರ ಮಾತ್ರ ನುಂಗ್ಬೇಡ ಅಂದ್ರೆ 2 ಐತೆ ಅಂತಾರಲ್ಲ. ಯಾಕ್ರೆ ಜೀವ ಇಕ್ಕಂಡಂಗ ಆಗ್ತೈತಿ. ನಿನ್ ಕಿಡ್ನಿ 2 ಹೋಗತ್ ಕಣ. ನೀನ್ 40 ಆಯ್ನ ಹಾಕಿ ಈಗಲೇ ಯಾಕೋ ನೋವು ಬಂದಂಗ ಆತ ಈ ಕಡೆಗೆ. ಅಣ್ಣ ನೀನು ಹೊಟ್ಟೆ ಅದಕ್ಕೆ ಊದ್ಕೊಂತ ಇರೋದು. ಹೆಂಗೋಯ್ತು ಸುಮ್ಕಿತ್ತು ಈಗ ಬೆಂಕಿ ಇಕ್ಕಂಡಂಗ ಆತಲ್ಲ ಕೇಳಿ. ಅಣ್ಣ ನಿನ್ ಅದಕ್ಕೆ ನೀನ್ ಹೊಟ್ಟೆ ಊದ್ಕೊಂತ ಇರೋದ್ ಕಣ. ನಾನು ಹೇಳ್ಬಾರ್ದು, ಹೇಳ್ತಾ ಇದ್ದೀನಿ. ಗೊತ್ತಾಯ್ತಾ ನಿನ್ಗೆ? ಒಂಚೂರ ತಣ್ಣಗಿರ ನೀರ್ ಕೊಡು. ಕ್ಯಾಯೋ ಇದ್ಕಿದ್ದಂಗೆ ಸರ್ ನಿನ್ಗೆ ಸುಮ್ಕಿತ್ತು ಯಾಕೋ ಉಸಿರಾಡ್ದಾಗ ಉಸಿರೇ ಹೊಡ್ಕೊಂತೈತಲ್ಲ. ನಿನ್ಗೆ ಅವ್ರ್ಯಾರು 1 ಹೋಗೈತೆ ಅಂತ ಅಂದ್ರು ತಿರ್ಗಿ ಇವ್ರು. ಅಣ್ಣ ನಿನ್ಗೆ ಮನೆಗೆ ನಿನ್ ಅಣ್ತಂದಿರಲಿಲ್ಲ. ನಾನು ನಿನ್ನ ಆತ್ಮೀಯ ಸ್ನೇಹಿತ, ಅದಕ್ಕೆ ತಡ್ಕಣಕ್ ಆಗ್ಲಿಲ್ಲ. ನಿಂದ್ 2 ಕಿಡ್ನಿ ಫೇಲ್ ಆಗಿದೆ, ಅದಕ್ಕೆ ನೀನ್ ಹೊಟ್ಟೆ ಊದ್ಕೊಂತ ಇರೋದು. ಗೊತ್ತಾಯ್ತಾ? ನಿನ್ಗೆ ಅವಾಗ ತಲೆನೋವು ಬರೋದೇನಕ್ಕೆ ಗೊತ್ತಾಯ್ತಾ ನಿನ್ಗೆ? ಇಲ್ಲ ಎದೆನೋವು ಬರೋದೇನಕ್ಕೆ ಗೊತ್ತೈತಾ? ಇಲ್ಲ ಹೊಟ್ಟೆ ಊದ್ಕೊಂತಿರೋದ್ ಏನಕ್ಕೆ ಗೊತ್ತಾಯ್ತಾ? 2 ಕಿಡ್ನಿ ಹೋಗೈತ್ ನಿಂಗೆ. ಯಾಕೋ ಹೊರ್ಗಡೆಗೆ ಹೋಗಂಗಾಗ್ತೈತೆ, ಹೊರ್ಗಡೆಗೆ ಹೋಗ್ಬೇಕು. ಅದು ಹೊರ್ಗಡೆಗೆ ಏನ್ ಹೋಗಕ್ಕಾಗುತ್ತೆ ಗೊತ್ತಣ್ಣ? ಅವಾಗ ನಿನ್ಗೆ ಕಿಡ್ನಿ ಫೇಲ್ ಆಗೈತಲ್ಲ, ನೀವು ಒಳಗಡೆ ಕೆಲಸ. ಹಲೋ ಹಲೋ, ಹೇಳಿ. ಯಾರೋ ಫೋನ್ ಮಾಡಿದ್ರಲ್ಲ, ಅದಕ್ಕೆ ನಾವು ಮಾಡುದು. ನೆನ್ನೆ ಬಂದು ಬ್ರಾಯೆಲ್ಲ ಕಿತ್ತಾಕ್ ಹೋಗಿದ್ಯಲ್ಲ, ನಿನ್ ಬಂದ್ ಕೊಡ್ಸ್ಬೇಕು ಅಂತ ಏನ್ ಗೊತ್ತಾಗಲ್ವ ನಿಂಗೆ? ರಾನಾ ನಾವಿಲ್ಲ, ಇದು ತುಂಬ ಬೆಂಗಳೂರಿಗೆ ಹೋಯ್ತು. ಬೆಂಗಳೂರಿಗೆ ಬಂದ ಡ್ಯಾನ್ಸ್ ಆಡಕ್ ಬಂದಿದ್ದಲ್ಲ ಕ್ಲಬ್ಗೆ. ಇಲ್ಲ ಹೇಳಿ, ಯಾವ್ದೋ ರಾಂಗ್ ನಂಬರಿಗೆ ಮಾಡ್ತೀರಾ? ರೈಟ್ ನಂಬರ್ಗೆ ಮಾಡಿದ್ದೀನಿ. ಇಲ್ಲ ಯಾವ್ದೋ ರಾಂಗ್ ನಂಬರ್. ನಮ್ದು ಇದು ಬಳ್ಳಾಪುರ. BN ನರಸಿಂಹರಾಜು, ಲೇಟ್ ನರಸಿಯಪ್ಪ, ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ. ರಾಂಗ್ ನಂಬರಿಗೆ ಮಾಡಿದ್ರು. ಕಾಯ್ತು ಆಯ್ತ್ರಕ್ಕ? ರಾತ್ರಿ ನಿದ್ದೆ ಬಂತ ನಿಂಗೆ? ರಾತ್ರಿ ನಿದ್ದೆ ಬಂತ ನಿಂಗೆ? ಯಾಕೆ? ನಂಗ್ ರಾತ್ರಿ ಎಲ್ಲ ನೀನ್ ಡ್ಯಾನ್ಸ್ ಆಡ್ದಲ್ಲ ನನ್ ಜೊತೆಗೆ. ಯಾವ್ದಾವಲ್ಲ ಆಡಿದ್ರು ನೋಡಿ ಡ್ಯಾನ್ಸ್. ನಮ್ದು ನಾವಲ್ಲ, ನಾವು ಶಿವನ ದೇವ್ರಿ ಅಂತ ಮುದ್ರಿಕೆ ಮನೆ ಕಂಡಿದ್ವಿ. ನಾವೆಲ್ಲ ಡ್ಯಾನ್ಸ್ ಆಡಕ್ ಅನ್ನೋದು. ಅಲ್ಲ ನಾವು ಎಲ್ಲ ಡ್ಯಾನ್ಸ್ ಆಡೋದಲ್ಲ ಇದ್ರಲ್ಲಿ, ಕ್ಲಬ್ ಅಲ್ಲಿ. ಯಾವ್ದ ಕನಿಷ್ಠನಾಗ ಇರ್ಬೇಕು ನೋಡಿ. ನಾವಿಲ್ಲ, ಖಂಡಿತ ಇಲ್ಲ. ಇಲ್ಲ ಖಂಡಿತ ಇದೆ. ಖಂಡಿತ ಇಲ್ಲ ಅಕ್ಕ, ಖಂಡಿತ ಇದೆ. ಫುಲ್ ಇದೆ ಬೆಳಗ್ಗೆ ಅಲ್ಲ ಇದು ಅಕ್ಕ. ನಾವು ಯಾವ್ದೋ ನಂಬರಿಗೆ ಮಾಡಿದ್ರೆ ನೋಡಿ. ಇಲ್ಲ ನಾವು ನೋಡು ಯಾರಿಗೂ ಮಾಡಿಲ್ಲ. ಗೊತ್ತಾಯ್ತಾ? ನೀನು ನಮ್ಮ ಯಜಮಾನ್ರು BN ನರಸಿಂಹರಾಜು, ನಾನು 2ನೇ ಹೆಂಡತಿ ಅವ್ರಿಗೆ. ಇಲ್ಲಿ ರಾತ್ರಿ ಎಲ್ಲ ಬರೇಕೆ ಅದು ಆಚೆ ಹಾಕಿವ್ರು. ನಿಮ್ಮ ತುಲ್ಲಾಗಿರ್ಲಿ ನಿಂತ್ಬಾರ್ದು. ಏನ್ಕೆ ಅಂದ್ರೆ ಸುಮ್ನೆ ಉಣ್ಣಾಕೆ. ನೋಡು. ಹಲೋ ಅಣ್ಣ, ಎಲ್ಲಿದ್ದೀಣ? ನಾನು ಈಗ ಮನೆಯಲ್ಲಿದ್ದೀನಿ. ಮನೇಲಿದ್ದೀರಾ? ಹಲೋ ಏನಣ್ಣ ಅದು ಪ್ರಾಕ್ಟೀಸ್ ಅಲ್ಲಿ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಅಂತ ಪ್ರಾಕ್ಟೀಸ್ ಅಲ್ಲಿ ನಾಟಕ ಆಡ್ತಿದ್ಯಾ? ಇಲ್ಲ, ಪ್ರಾಕ್ಟೀಸ್ ಅದು. ಏನಣ್ಣ ಆಡೋದು ಇನ್ನೊಂದ್ಸರಿ? ಬರಲ್ಲ. ಮತ್ತೀಗ ಹೇಳ್ತಿದಾರಂತಲ್ಲ ನನ್ಗೆ. ಪ್ರಾಕ್ಟೀಸ್ ಆಗಿ ಹೇಳ್ಕೊಟ್ರೆ ಅದು. ಚಿನ್ನು ಹೇಳು. ಚಿನ್ನು ಹೇಳು, ನನ್ಗೂ ಗೊತ್ತಾಯ್ತು. ಏನಂತ? ನನ್ಗೆ ಪ್ರಾಕ್ಟೀಸ್ ಅಲ್ಲಿ ನೀನು ಪ್ರಾಕ್ಟೀಸ್ ಮಾಡ್ತಿದ್ಯಲ್ಲ, ಚಡ್ಡಿ ಇಕ್ಕೊಂಡು ಟೌಲ್ ಸುತ್ಕೊಂಡು. ಅದೇ ಎಚ್ಚರಿಕೆ ಹೇಳಿನ ಸಲ. ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಅಂತ ಏನೋ ಹಾಡು ಹೇಳ್ತಿದ್ಯಲ್ಲಣ್ಣ, ಶಕುನಿ. ಇಲ್ಲಿ ಪ್ರಾಕ್ಟೀಸ್ ಹೋಗ್ತಾ ಇದ್ವಿ ಬಗುನಲ್ಲಿ. ಯಾರ್ ನಾಟಕದಣ್ಣ ಆಡೋದು? ನೀವೇನ್ ಪಾಠ ಮಾಡಿದ್ದೀರಾ? ದುಶ್ಯಾಸನ. ಹೌದು, ಅದಕ್ಕೆ ನಾನ್ ಕೇಳ್ದೆ. ಟೀ ಕೊಡ್ಲೇ ಇಲ್ಲ. ಟೀ ಕೊಡು. ಹಲೋ ಅದೇನ ದುಶ್ಯಾಸನ ಮಾಡಿದ್ಯಾ? ಹೌದಾ? ಅಂಗಡಿ ತೆಗ್ದಿಲ್ವಣ್ಣ? ಯಾವ ಅಂಗಡಿ?
ಮಾಂಸ ಬೇಕಾಯ್ತು, ಅದಕ್ಕೆ ಬತ್ತಾಯಿದ್ದೆ, ಅದಕ್ಕೆ ತೆಗ್ದಿದೆಯಲ್ವ ಅಂತ ಮಾಡಿದೆ. ನಮ್ಗೆ ಮಟನ್ ಇಲ್ಲ. ಹಾ ಹಾ ಇದು ಚಿಲ್ಲರೆ ಅಂಗಡಿ ಎಲೆ ಅಡಿಕೆ ಹೊಗೆ ಪಡಿ. ಏಣ ಹಂದಿ ಮಾಂಸದ ಅಂಗಡಿ ಇಕ್ಕಿದೆ ಅಂತಲ್ಲಣ್ಣ. ಯಾರು ಹೇಳ್ದಾರು? ಅವ್ನ್ ರಂಗಸ್ವಾಮಿ ಹೇಳ್ದ. ಅವ್ನು ಇಕ್ಕಿರ್ಬೇಕು. ನಾವು ಹೋಗಿದ್ರಾಗ ಬೆಳ್ಳಾವಿಗೆ ಸಿಗ್ತದೆ, ತುಮಕೂರಾಗ ಸಿಗ್ತದೆ, ನಮ್ ತಲೆ ಸಿಗ್ತದೆ. ನೀನ್ ಮಾಡ್ತಿದ್ಯ ಅಂತಲ್ಲಣ್ಣ ಎಲ್ಲೋ ಹಂದಿ ಹಿಡ್ಕೊಂಬಂದು. ಯಾರು ನೀನು? ಹಾ ಹಂದಿ ಹಿಡ್ಕೊಂಬಂದ್ ಮಾಡಕ್ ಹೋಗ್ತಿದ್ದೆ. ನಂದು ಹೊಟ್ಟೆ ಇಟ್ಕೊಂಡು ಕೆರೆ ತಗೋಯ್ ಬರೋದೇ ಕಷ್ಟ, ಹಂದಿ ಹಿಡಿಯಕ್ ಹೋಗ್ತೀನಿ. ಅಲ್ಲಣ್ಣ ಹಂಗ ಅನ್ನಲ್ಲ ರಂಗಸ್ವಾಮಿ. ಅಂತ ಯಾಕೆ? ಯಾವ್ದಾರ ಸತ್ತಿರೋದು ಪತ್ತಿರೋದು ಕುಯ್ ಕೊಡ್ಬೇಕಾಗತ್ತೆ ನಿಮ್ಗೆ, ತಿಂದು ನೀನು ಹೊರಗೆ ಹೋಗುವಂತಾನೆ. ಅಣ್ಣ ನನಗೇನ್ ಗೊತ್ತು, ಮತ್ತೆ ಹಂದಿ ಮಾಂಸ ಬೇಕು ಅಂತ ಹೋಗ್ತಾ ಇದ್ದೆ. ನರಸಿಂಹಣ್ಣನೇ ಮಾರ್ತಾ ಇದ್ ನೋಡಮ್. ನರಸಿಂಹಣ್ಣೇ ಅಲ್ಲಿ ಇಲ್ಲಿ ಹಿಡ್ಕೊಂಬಂದು ಮನೆಗೆ ಮಾರ್ತಾವ್ನೆ. ಓ ಅಲ್ಲಿ ಹಿಡ್ಕೊಂಡ್ ಬರಕ್ ಇದು ನಾಯಿಗಳು ಸಿಕ್ತಾವ್ ಕುಯ್ ಕ್ಲಿನಿಕ್ ಕೊಡಕ್ಕೆ. ನಾವ್ ನಂದಿ ಮಟನ್ ಮಾರಲ್ಲ, ನಾಯಿ ಮಟನ್ ಎಂಟ್ರದ್ದು ಮಾರಲ್ಲ ನಾವು. ಹೌದಾ? ಹಂಗಂತ ಕಣ. ಹೋಗ ಅವನ್ ತಗೊಂಡೆ ತಗ. ನಾವ್ ಹಂದಿ ಪಂದಿ ನಾವು ಮನೆಗೆ ಮಾಡಲ್ಲ ಅದನ್ನ ನಾವು. ಅದೇನೆ ಈಗ ಹಂದಿ ಮಟನ್ ಮಾರಲ್ವ ನೀವು ಹಂಗಾರೆ? ಮಾಡ್ತಾರೆ. ಯಾಕಣ್ಣ ಹಿಂಗ್ ಬೈತಿದ್ಯಾ? ಮಾಡಲ್ಲ ಸರ್, ನಾವ್ ಮಾಡಲ್ಲ ನಾವು. ಅಣ್ಣ ಚರ್ಬಿ ಇರೋದು ಒಂದ್ 2 kg ಬೇಕು, ಚರ್ಬಿ ಇರ್ಬೇಕು ಚೆನ್ನಾಗಿ. ಇವ್ರೆ ನಾವ್ ಗೆರೆ ಮನೆಗೆ ಅವೆಲ್ಲ ಪಾತ್ರೆನೇ ಮುಟ್ಟಲ್ಲ ನಾವು. ಪಾತ್ರೆನೇ ಮುಟ್ಟಲ್ಲ. ಹಲೋ ಅಣ್ಣ, ಅಣ್ಣ ಚರ್ಬಿ ಇರೋದು 2 kg ಒಳ್ಳೆ ಚರ್ಬಿ ಇರ್ಬೇಕಣ್ಣ. ಚರ್ಬಿ 2 kg ಬೇಕಾ? ಏನ್ ಹೇಳ್ತೀಯ ನಾವು? ಇದು ಹಂದಿ ಕುಯ್ಯಲ್ಲ, ಹಂದಿ ಆದಂಗ ಹಾಕಿ ಕುಂತಿದೀನಿ ನಾನು. 3 ಹೆಜ್ಜೆ ಇಕ್ಕಲ್ಲ ಹಂಗೆ. ನರಸಿಂಹರಾಜ ಈಗ ಹಂದಿ ಹಿಡಿಯಕ್ ಸೇರ್ಕೊಂಡ, ಹಂದಿ ಹಿಡಿತಾವನೀಗ. ಕಾಡಂದಿ ಎಲ್ಲ ಹಿಡಿದು ಬಂದ್ ಕುಯ್ದು ಮಾರ್ತಾವನೆ ಅಂದವ್ನ. ಅವನೇ ಎಲ್ಲ ಹೇಳಿದ್ ಬುಗುನಳ್ಳಿಗೆ. ಅದಕ್ಕೆ ನೀನು ಮಟನ್ ಕೊಡ್ಲೇಬೇಕಾ ನಾನು? ಹೇಳಲ್ಲ ಅಂತ. ಮತ್ತೆ ಅದನ್ನ ಹೇಳಿದ್ದು. ಹಂದಿ ಕುಯ್ಯಕ್ ನಮ್ಗೆ ಹಂದಿ ಕುಯ್ಯಕ್ ಗೊತ್ತಾಯ್ತಾ? ಅವನ ಅಮ್ಮ ನೀನ್ ಹಂದಿ ಹಿಡಿಯನಿದ್ದಂಗೆ ಇರೋದಿ ನೀನು. ಆಮೇಲೆ ಆಮೇಲೆ ನೀನ್ ಹಂದಿ ಹಿಡಿಯನಿದ್ದಂಗೆ ನೀನು ಸಿಂಹ ಹಿಡಿದು ಬಿಡ್ತೀಯ, ಸಿಂಹ ಚಿರತೆ. ಏನು ತಲೆ ಕೆಡುತ್ತೆ ನಮ್ಗೆ. ಇವಾಗ ನೀನೆಲ್ಲ ಬೇರೆ ಕಡೆಗೆಲ್ಲ ತಗ, ನನ್ಗೇನ್ ಫೋನ್ ಮಾಡಂತದ್ದು. ನನಗೆ ನಿಮ್ಮ ಅಂಗಡಿಯಾಗ ಚರ್ಬಿ ಇರೋ ಚೆನ್ನಾಗಿ ಹಿಡ್ಕೊಂಬತ್ತ ನರಸಿಂಹರಾಜ. ರಾತ್ರಿ ಹೊತ್ತು ಹೋಗಿ ಬಲ್ಲೆ ಹಾಕ್ಬಿಟ್ಟು ಹಿಡ್ಕೊಂಬತ್ತಾನೆ. ಅವ್ನು ಹಂದಿ ಇದ್ದಂಗ ಅವನಲ್ಲ. ಹಂಗೆ ಹಂದಿ ಮೇಲೆ ಎಗ್ರಿ ಅವ್ನ ಅಮ್ಮ ಹಿಡ್ಕೊಂಡ್ ಸಾಯಿಸ್ಬಿಟ್ಟಿ ಸಾಮಾನ್ ಕುಯ್ತಾನೆ. ಮನೆಗೆ ಕುಯ್ದು ಅಂಗಡಿ ಮನೆಯೊಳಗೆ ಮಾರ್ತಾವನೆ. ಆಮೇಲೆ ರಾತ್ರಿ ಹೊತ್ತು ಸುಕ್ಕ ಮಾಡ್ತಾವ. ಹಂದಿಯಲ್ಲಿ ಸುಕ್ಕ ಮಾಡ್ಬಿಟ್ಟಿ ಆ ಎಣ್ಣೆ ಹೊಡ್ಯಾಕ್ ಬರೋದಕ್ಕೆಲ್ಲ ಮಾರ್ತಾವನ್. ಅದನ್ನೇ ಪ್ಲೇಟ್ 50 ರೂಪಾಯಿ ಹಂಗೆ ಅಂತ ಅಂದ. ಆಮೇಲೆ ಇನ್ನೇನ್ ಹೇಳೋಣ, ಅದೇ ಮಾಮೂಲಿ, ನಿಂದೆಲ್ಲ ಗೊತ್ತಲ್ಲ. ಆಮೇಲೆ ಅಲ್ಲ ನಿಮ್ಗೆ ಏನ್ ಅನ್ನಿಸ್ತೈತಿ ಅಂತ ನಮ್ಮ ನೋಡಿ. ನಮ್ಗೆ ನಾವು ಮನೆಗೆ ಹೆಣ್ಣಾಡ್ ಬರ್ತಾರೆ, ಮದುವೆಯವ್ರು ಬರ್ತಾರೆ, ಯಾರು ನಮ್ದು ಅಂಗಡಿ ವ್ಯಾಪಾರದವ್ರು ಬರ್ತಾರೆ. ಇಂಥವ್ ನಾನು ನೋಡಿ ಅಲ್ಲೇ ವಾಲೆ ಪಾಲೆ ಕೇಳ್ರ ಜನ ಹೊಡೆಯುತ್ತವ್ರು ಹೆಣ್ಮಕ್ಳುಗಳು. ಅದಂತೂ ಜೈಲಗಿರನ್ ಇದ್ದಂಗಿದೀಯ ಅಂತ ರೆಡ್ಡಿಗಾರು ಹಿಂಗೈತೆ ಸರ್ ನಮ್ದು. ಆಮೇಲೆ ಜನಗಳಿಂದೆಲ್ಲ ನಮ್ಮನ್ನ ಏನೋ ರೀತಿ ನೋಡ್ತಾರೆ. ನಾವು ಹಂಗೆ ನಮ್ದು ನಾವು ಕೆಟ್ಟ ಒಂದ್ ಹೆಣ್ಮಗ ನಾವು ಎಂದು ಒಂದ್ ಅಯ್ಯೊಂದಿಸ್ತಾರಲ್ಲ, ನಮ್ಮನ್ನ ಅಯ್ಯೊಂದಿಸ್ಬೇಡಿ, ಮನೆ ಹಾಳಾಗ್ ಹೋಗ್ಬೇಕು ಅಷ್ಟೇ. ನೋಡಿ ಅಂದ್ರೆ ನಾನು ಸೋಮವಾರ ತಪ್ಪುರೆ ಮಂಗಳವಾರ ಮನೆ ಖಾಲಿ ಮಾಡ್ಕೊಂಡು ಊರ್ಗ್ ಹೋಗ್ತೀನಿ. ಯಾವತ್ತೂ ನಿಮಗ್ ಮಕ ತೋರ್ಸಲ್ಲ. ಆಯ್ತು, ನಿನ್ ನೋಡೇ ಬೇಕಾದ್ರೆ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಬೇಕಾದ್ರೆ ನಿಮ್ಮ ಹೆಸರು ಮೇಲೆ ಒಂಚೂರು ಅರ್ಶಿನ ಕುಂಕುಮ ಮಾಡಿಸ್ಬಿಡ್ತೀವಿ ದೇವ್ರಿಗೆ. ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ? ಯಾವ್ದನ ದೇವ್ರಿಗೆ ಹೋಗ್ತೀವಿ ಸುಮ್ಮನೆ. ಯಾವ್ದನ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು. ಹೋಗ್ಬಿಟ್ಟು ಅದು ಮಾಡ್ತೀವಿ. ಇವತ್ತೇ ಹೋಗಿ ಅಮಾವಾಸ್ಯೆ ದೊಡ್ಡಪ್ಪನ್ ಕೊಡ್ತೀನಿ ನೋಡಿ. ದೊಡ್ಡಪ್ಪನ ಸುಮ್ಮನೆ ಇತ್ತು. ಹಲೋ ದೊಡ್ಡಪ್ಪ ಹೇಳ ನರಸಿಂಹರಾಜು. ಯಜಮಾನ್ರಿ ನೀವೇನು ಇದು ನಿಮ್ದು ಜಮೀನ್ ಎಷ್ಟೈತೆ? ಜಮೀನ್ ಎಷ್ಟೈತೆ? 6.5 ಎಕರೆ ಐತೆ. ಇದು ಹೊರಗಡೆಗೆ ಏನು ಆರಂಭ ಮಾಡಿಲ್ಲ? ದನಕರ ಇಲ್ಲವ್ರ ಅಥವಾ ಸಂಸಾರ ಐತ್ರ ನಿಮ್ದು ಹಂಗೆ? ನರಸಿಂಹರಾಜು, ಅವಳು ಬಂದ್ಬಿಡ್ಲಿ ರಾಣಿ ತರ ಸಾಕ್ತಿವಿ. ನಾವೇನು ಈಡಲ್ಲ, ಗೊತ್ತಾಯ್ತಾ? ನಮ್ಗೂ 6.5 ಎಕರೆ ಜಮೀನ್ ಐತೆ, ಟ್ಯಾಕ್ಟ್ರಿ ಐತೆ, ಜೀಪ್ ಐತೆ, ಮಡಿಕೊಂಡಿದೀವಿ. ಸ್ವಂತ 3 ಮನೆ ಇವೆ ನಮ್ಗೂನು ಹೊಸದುರ್ಗದಲ್ಲಿ. ನಾವು ಗೌರ್ಮೆಂಟ್ ಅಫ್ಸಿಯಲ್ಲೇನೆ
ಅವಳು ಏನೋ ಕೇಳ್ಕೊಂಡಿದ್ಕೆ ಬಂದಿದ್ದೀನಿ, ಒಂದು ಸಂಸಾರ ಒಂದು ಮಾಡೋಣ ಅಂತ. ನೀನು ಸಾಕಲ್ಲ ಅಂತ ಹೇಳಿ ಕರ್ಕೊಂಡೋಗಿ ನಾವೇ ಓದಿಸ್ತೀವಿ. ನಮ್ಗೇನು ಅವಳು ಸಾಕಲ್ಲ ದೊಡ್ಡದಲ್ಲ. ನಿನ್ನ ಮಾತ್ರ 10 ಅಲ್ಲ 20 ಲಕ್ಷ ಖರ್ಚಾಗ್ಲಿ ನಿನ್ನ ಮಾತ್ರ ಹಂಗೆ ಬಿಡ್ತೀವಿ ಅಂತ ತಿಳ್ಕೊಂಬೇಡ. DNA ಚೆಕ್ ಮಾಡಿಸಿ ಅವಳ ಹತ್ರ ನೀನು ಬಂದಿದ್ಯೋ ಇಲ್ವೋ ಅಂತ, ಮಗು ನಿನಗೆ ಹುಟ್ಟೈತೆ ಅಂತ ಚೆಕ್ ಮಾಡಿಸಿ ತಿರ್ಗಾ ನಿನಗೆ ಜೈಲಿಗೆ ಹಾಕ್ಸಿ ಅಂತ ಅಂದ್ರೆ ನಾನು ಪ್ರತಾಪ್ ಗೌಡನೇ ಅಲ್ಲ. ನಾನು ಪ್ರತಾಪ್ ಗೌಡನೇ ಅಲ್ಲ, ಗೊತ್ತಾಯ್ತಾ? ನೀವು ಎಂದು ಹೊಡ್ತೀರಾ ಹೊರಡ್ರಿ. ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅವ್ರನ್ನು. ಮಂಜುನಾಥ ಸ್ವಾಮಿ ದೇವಸ್ಥಾನದ ಎದುರಿಗೆ ನಾನು ಪ್ರಮಾಣ ಮಾಡ್ತೀನಿ, ಅವರು ಪ್ರಮಾಣ ಮಾಡ್ಲಿ. ಈ ಟೈಪ್ ನನಗೆ ಹಿಂಗ್ ಮಗು ಪ್ರತಾಪಕ್ಕೂ ಅಲ್ಲ ಎಂತದ ಮಗ ನಾ ಹಿಂಗೆ ಅಂತ ಹೇಳಿ ಅವರು ನಾನು ಹೇಳ್ತೀನಿ. ಖರ್ಚು ಅವತ್ತಿನ ಒಂದು 10,000 ರೂಪಾಯಿ ದುಡ್ಡು ಆಗಲಿ, ನಾ ಚಾಟಿ ನಾನೇ ಹೋಗೋಣ. ನಿನ್ ದುಡ್ಡ ಕರ್ಕೊಂಡು ಹೋಗಂತ ಹಂಗು ನಮ್ಗೇನಿಲ್ಲ ಕಣಯ್ಯ. ನಮ್ಮನ್ನ ನಾನು ನಿನ್ನೆ ಕೊಂಡ್ಕೊಂತೀನಿ, ನಿಮ್ಮ ವಂಶನೇ ಕೊಂಡ್ಕೊಂತೀನಿ. ಅದನ್ನ ನಮ್ಗೆ ಹೇಳ್ಬೇಡ ನೀನು, ಗೊತ್ತಾಯ್ತಾ? ಬಿಡು, ನೀನ್ ತಪ್ಪು ಮಾಡಿಲ್ಲ ತಾನೆ. ಕಂಪ್ಲೇಂಟ್ ಕೊಡ್ತೀವಿ, DNA ಚೆಕ್ ಮಾಡ್ತೀನಿ, ಪೊಲೀಸ್ನವ್ರ ಮನೆ ಬಾಕ್ಲು ಕಳಿಸ್ತೀನಿ. ಬಳ್ಳಾಪುರ ನರಸಿಂಹರಾಜು, ಗೊತ್ತಾಯ್ತಾ? ನಮಗೂ ಅಡ್ರೆಸ್ ಎಲ್ಲ ಹೇಳವಳೆ, ಅಡ್ರೆಸ್ ಕೊಟ್ಟು ಕಳಿಸ್ತೀನಿ. ಇಲ್ಲ ನೀನು ಫೋನ್ ನಂಬರ್ ಕೊಡ್ತೀನಿ, ಕರ್ಕೊಂಬರ್ತಾರೆ, DNA ಚೆಕ್ ಮಾಡಿಸ್ತಾರೆ, ಡೆಲ್ಲಿ ಕರ್ಕೊಂಡು ಹೋಗ್ತಾರೆ. DNA ಚೆಕ್ ನಿನ್ಗೆ ಹುಟ್ಟೈತಾ ಮಗು, ನಿನ್ಗೆ ಹುಟ್ಟಿಲ್ವಾ ಅಂತ ಹೇಳ್ತಾರೆ, ಗೊತ್ತಾಗುತ್ತೆ. ಕೂಡ್ಗೆ ಅಂದಾಗ ಮಾಡ್ಬಿಟ್ಟು ಈಗ ನಾನು ಮಾಡಿಲ್ಲ ಅಂತ ಅಂದರೆ ಯಾರು ನಂಬಲ್ಲ? ಗೊತ್ತಾಗುತ್ತೆ ಬಿಡು. ನಿನಗೆ ಹುಟ್ಟೈತೆ ಅಂತ ಗೊತ್ತಾಯ್ತು ಅಂದರೆ ನಿನ್ನ ಹೆಂಡ್ತಿ ಮನೆ ನಿಮ್ಮ ಕರ್ಕೊಂಬಂದವಳು ನಿನ್ನ ಮನೆ ಮುಂದಕ್ಕೆ ಬಿಟ್ಟು ಹೋಗ್ತೀನಿ. ನೀನು ದೊಡ್ಡ ಹೆಂಡ್ತಿನ ಚಿಕ್ಕ ಹೆಂಡ್ತಿ ಒಂದೇ ಮನೆಗೆ ಸಂಸಾರ ಮಾಡಿಸು. ನಿನ್ನ ಆಸ್ತಿಯಲ್ಲಿ ಭಾಗ ಹಾಕ್ಸ್ತೀನಿ. ಕೊನೆಗೆ ನಿನ್ನ ಏನು ಗತಿ ತಗೊಂಬತ್ತೀನಿ ಅಂತ ನೋಡು. ಅವಾಗ ನಾವೇನು ನಮ್ಮ ಕೆಪಾಸಿಟಿ ಏನು ಅಂತ ನೋಡಿವಂತ. ಅವಾಗ ಕುಡ್ದ್ಬಿಟ್ಟವಳ ಹತ್ರಕ್ಕೆ ಹೋಗಿ ಮಗ ಉಡ್ಸಿ ಇವತ್ತು ನನ್ನ ಅಂದಲ್ಲ ಮಗು ಹಂಗೆ ಹಿಂಗೆ ಅಂತೀಯ. ಏಯ್ ಈ ಕಲೆ ತಲಿಡ್ಕ ಸೋಳೆ ಮಕ್ಳ, ನಿಮ್ಗೆ ಯಾಕ್ರೋ ಗಂಡ ಹೆಂಡ್ತಿ ಮಕ್ಳು ಗೌಡ್ರೆ, ಪ್ರತಾಪ್ ಗೌಡ್ರೆ, ನನ್ನ ಎದುರಿಗೆ ಕರೆಕ್ಟ್ ಆಗಿ ನೀವು ಬಂದ್ರೆ ಸತ್ಯವಾಗ್ಲೂ ನೀನು ಜೈಲ್ ಹೋದ ಪರವಾಗಿಲ್ಲ, ಒಂದೇ ಸಲ ಇಟ್ಬಿಡ್ತೀನಿ ಚೂಡಿ ಕಾಂಡು ಅಮ್ಮನ ನನ್ನಂಗಂತೆ ತಲಿಡ್ಕೊಂಡ್ರೆ ನೀನ್ ತಾಯಿನ ಹಾಕ್ಯಾಯ. ನೀನ್ ಮಕ್ಳು ಬೇಕಾ ತಲಿಡ್ಕೊಂಡ್ ತಿನ್ನಕ ಏಸ್ತಾರ ಸೂಳೆ ಮಕ್ಳು. ನೀವು ಎಂಡ್ರದ್ದಿರ್ನು ಬೇಕಾರೆ ಯಾವಂತ ಕನ ಕಳಿಸ್ಬಿಟ್ಟು ಮಣ್ಣು ಕೆದ್ರಕೊಂಡ್ಬಿಡೋದಣ್ಣ. ಮಣ್ಣು ಕೆದ್ರಕೊಂಡ್ ಅಡ್ಕೊಂಡ್ಬಿಡೋದು, ಮಧ್ಯದಾಗ ಗುಂಡಿ ಮಾಡ್ಕೊಂಡ್ಬಿಡೋದು, ನೀರು ಇದ್ಬಿಟ್ಟಿ ಅದಕ್ಕೊಂಚೂರು ಸೋಡಾ ಉಪ್ಪು ಹಾಕೋದು ರುಚಿಗೆ, ಆಯ್ತಾ? ಮಣ್ಣು ಒಂದು 10 ಬಾಂಡ್ಲಿ ಹಾಕೊಂಡ್ಬಿಡೋದು, ಮಧ್ಯದಾಗ ಹಳ್ಳ ತಕೊಂಡ್ಬಿಟ್ಟು ಅದಕ್ಕೆ ಒಂದಿಷ್ಟು ನೀರು ಇದ್ಬಿಟ್ಟಿ, 1-2 ಬಿಂಗೆ ನೀರು ಇದ್ಬಿಟ್ಟಿ, ಆಮೇಲೆ ಇದೆಲ್ಲ ನನಗೆ ಇದು ಅಣ್ಣ ನೀರು ಇದ್ಬಿಟ್ಟು 2 ಬಿಂಗೆ, ಅದಕ್ಕೆ ರುಚಿಗೆ ಒಂದಿಷ್ಟು ಉಪ್ಪು, ಒಂದಿಷ್ಟು ಸೋಡಾ, ಮೆದು ಬರಕ್ಕೆ ಹಾಕ್ಬಿಟ್ಟು ಕ್ಲೀನ ಕಲ್ಸ್ಬಿಟ್ಟಿ. ಭಕ್ತ ಕುಂಬಾರ ಫಿಲಂ ನೋಡಿದ್ಯಲ್ಲ, ಅದೇ ಮಗ ಒಳಗ್ ಬಂದಾಗ ತುಳಿತಾರಲ್ಲ ಹಂಗೆ, ಅದೇನದು ಹಾಡು ಹೇಳ್ಕೊಂಡು ಆಗ ಹಂಗೆ ಮಗ ಸಣ್ಣ ಮಗ ತೆಪ್ಪೆಚ್ಚೆ ಹಾಕೊಂಡು ಬದುತ್ತಲ್ಲ ಅಲ್ಲಿಗೆ, ನೀನು ಹಂಗೆ ತುಳಿಬೇಕು. ಯಾರನ್ನ? ಮಣ್ಣು. ನೀನ್ ಬೇಕಾದ್ರೆ ನಿನ್ಗೆ ಯಾರನ್ನ ನಿಮ್ ಮನೆಯೊಳಗೆ ಸಿಕ್ತಿರ, ನಿಮ್ ಮನೆಯವ್ರನ್ನ ಹಾಕೊಂಡು ತುಳಿದ್ಬಿಡು, ಯಾರು ನಾನು ಹೇಳ್ತೀನಿ. ಏನೇನೋ ಆಮೇಲೆ ಮಾತಾಡಿ ಸಮಯ ಬಿಡು ಅಣಯ್ಯ. ಆಯ್ತಾ? ಅದು ಮಣ್ಣಿಗೆ ಸೋಡಾ ಒಂಚೂರು ಉಪ್ಪು ಎಲ್ಲ ಹಾಕ್ಬಿಟ್ಟು ಕಲ್ಸ್ಬಿಟ್ಟಿ ನೀನ್ ಬೇಕಾರೆ ಮಡಕೆ ಮಾಡ್ಬೋದು ಅಣಯ್ಯ. ನರಸಿಂಹಣ್ಣಯ್ಯ ಸುಧಾರಿಸ್ಕೆ ಮಾತಾಡು ಸೋಮಣ್ಣರೇ. ಇದು ನರಸಿಂಹಣ್ಣ, ಇನ್ನೊಂದೇನ್ ಗೊತ್ತಾ? ಆ ರತ್ನ ಮೇಲೆ ಕಾಣೋದಿಲ್ಲ, ಎತ್ತೋದ್ಲು. ನಾನೇನ್ ಗೊತ್ತ ಹೇಳ್ತಿರೋದು, ನಮ್ ಮಗಳು ಸಮಾನ ಕಣಪ್ಪ ಅವಳು. ನಮ್ಗೇನ್ ಇದು ಪೂಜೆಗೆ ಹೋಗ್ತಾರಲ್ಲ ಸೋಮೇಶ್ವರ ಪೂಜೆಗೆ ನೀವು. ನಾನ್ ಹೇಳತ್ತೆ ಕೇಳಿಸ್ಕೊ, ಅದನ್ನ ಹೇಳ್ತೀನಿ. ಅದ ಆಮೇಲೆ ಆ ಹೆಣ್ಮಗ ನಿನ್ ಸಂಪರ್ಕದಲ್ಲಿ ಐತ ಈಗ ಇಲ್ವೋ? ಸುಮ್ಮನೆ ಮಗನ್ ಮದುವೆ ಮಾಡಿದ್ವಿ, ಆಮೇಲೆ ಹೂಗ್ತಾ ಹಚ್ಚಿಟ್ಟಾರ. ಸೋಮಣ್ಣ ಬೆಳಗ್ಗೆ ಎಲ್ಲ ಕಾಸು ಕೊಟ್ಟಿದ್ದೀನಿ ಶಿವ ಅಂತ ಮಗ ತಗೊಂಡು ಊದ್ಗಡ್ಡೆ ಹೆಚ್ಚಿ. ಅಲ್ಲಣ್ಣ, ನಿಮ್ ಸಂಪರ್ಕದಲ್ಲಿ ಐತೋ ಇಲ್ಲ ಬಿಟ್ಬಿಟ್ಟಿದ್ದೀರೋ ಇಲ್ಲ ಏನೋ ಜೀವನದಲ್ಲಿ ಸಾಕು ಮದ್ವೆ ಆಯ್ತು ಮುಂದೆ ಆಯ್ತು ಮಕ್ಳು ಮದ್ವೆ ಮಾಡ್ದೆ ಅಂತ ಬಿಟ್ಟಿದ್ಯೋ? ನಿಂಗ್ ಗೊತ್ತು ಅಲ್ವಾ? ನಮ್ದು ಈಗ ಯಾವ್ದೋ ಒಂಚೂರು ಅಡವೆ ಕಡೆದು ಅಲ್ಲಿ ಇಲ್ಲಿ ನಾವು ಓಡಾಡ್ಬೇಕು, ಇಲ್ಲೆಲ್ಲ ಕುದ್ಕೋಯ್ ಬರ್ಬೇಕು. ನಮ್ಗೆ ಕೆಮ್ಮಣ್ಣು ಬೇಡ, ತಿಮ್ಮಣ್ಣು ಬೇಡ, ಇದೆ ನಮ್ಗೆ ಅದು ಬರಲ್ಲ. ಕಸ್ಬು ಆಮೇಲೆ
ಕೆಮ್ಮಣ್ಣೊಳಿಕ್ಕೆ ಟಾರ್ಗೆಟ್ ತಮ್ಮ ಸುರಿತೀರ ಅದ್ರೊಳಗೆ ತುಳಿಯಕ್ ಹೋಗಿ ಬಿದ್ದಿದ್ದು ಈಗ ತುಳಿಯಕ್ ಆಗಲ್ಲ ನಮ್ಗೆ ಕಾಲೆತ್ತು ಅದು ಅದೇನೇನೋ ಅದ ಮಾಡ್ಬೇಕು ಅದೇ ಮಾಡ್ಬೇಕು ಅಂದ್ರೆ ಅಣ್ಣ ರುಚಿಗೆ ತಕ್ಕಷ್ಟು ಉಪ್ಪು ಒಂದಿಷ್ಟು ಸೋಡಾ ಹಾಕೋದು ಆಯ್ತಾ. ನನಗೆ ಅದು ತಲೆಗೆ ಹೋಗಲ್ಲ ಸುಮ್ನೆ ಬೆಳಗ್ಗೆ ಸುಮ್ನೆ ಬುಧವಾರ ನೋಡು ನಾನು ಹೇಳಿದೀನಿ, ಬುಧವಾರ ನೀನ್ ಹೋಗಿದ್ ಕೆಲ್ಸ ಎಲ್ಲ ಆಗುತ್ತೆ ನಿನ್ಗೆ. ಎಲ್ಲಾರು ಬುಧವಾರ ಕರೆಕ್ಟ್, ಬುಧವಾರ ಭೂಮಿ ಹುಟ್ಟಿದ ವಾರ ನಿನ್ಗೆ ಹೋಗಿದ್ ಕೆಲ್ಸ ಎಲ್ಲ ಆಗುತ್ತೆ ನೋಡು. ನಾನು ಪೂಜೆ ಮಾಡೋದಲ್ವ ನೋಡಿದ್ಯಲ್ಲ, ನಾನು ಹೇಳ್ತಿರೋದು ಒಂದು ಸುಳ್ಳಾಗಲ್ಲ, ಗೊತ್ತಾಯ್ತಾ? ನನಗ್ ಬರಲ್ವಲ್ಲ ಅದು. ನಿನ್ಗೆ ಹೋಗದ್ ಕೆಲ್ಸ ಇವತ್ತೆಲ್ಲ ಆಗುತ್ತೆ. ಈ ಪ್ರಾಕ್ಟೀಸಿಗೆ ಬಂದೆ ಬುಗುಂಡಳ್ಳಿ. ನಾನು ಕಿಶೋರು, ನಾನ್ ಕಿಶೋರು. ಅಣ್ಣ ಒಂದ್ ನಿಮಿಷ ತಡೆಯಣ್ಣ, ನೀನ್ ಕಾಲ್ ಮುಗಿತೀನಿ, ಫೋನ್ ಕಟ್ ಮಾಡ್ಬೇಡ. ಏನ್ ಗೊತ್ತಾ, ನಾಳೆ ನಂದು ಫೆಬ್ರವರಿ 29ನೇ ತಾರೀಕು ನಂದು ಬರ್ತಡೇ. ಫೆಬ್ರವರಿ 30ನೇ ತಾರೀಕು ನಂದು ಡೆತ್ ಇದೆ ಅಣ್ಣ. ಫೆಬ್ರವರಿ 29ನೇ ತಾರೀಕು ನಾನು ಹುಟ್ಟಿದ ದಿವಸ, ಫೆಬ್ರವರಿ 3ನೇ ತಾರೀಕು ನಾನು ಸತ್ತಿದ ದಿವಸ. ಆ ಕಾರ್ಯಕ್ರಮಕ್ಕೆ ಬಂದು ನೀವು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಣ್ಣ. ಎಲ್ಲಿ ಯಾವ ಊರಾಗೆ ಅಣ್ಣ? ಇಲ್ಲೇ ತುಮಕೂರ್ ಹತ್ರ ಪಿಲ್ಲಿಗಳ್ಳಿ ಅಂತ ಊರೈತಲ್ಲ ಅಣ್ಣ. ತುಮಕೂರ್ ಹತ್ರ ಪಿಲ್ಲಿಗಳ್ಳಿ ಅಂತ ಊರೈತಲ್ಲ. ಬಿಲ್ಲಿನಹಳ್ಳಿ? ಪಿಲ್ಲಿಗಲ್ಲಿ. ಪಿಲ್ಲಿಗಲ್ಲಿ? ಪಿಲ್ಲಿಗಲ್ಲಿ ಅಂತ ಊರೈತೆ. ಎಲ್ಲ ಯಾವ ಕಡೆ ಬರೋದದು? ಅದ್ ಯಾವ ಕಡೆಗೂ ಬರಲ್ಲ, ಅಲ್ಲೇ ಇರುತ್ತೆ. ಅಲ್ಲ ಯಾವ ಕಡೆ, ಹಿಂಗೆ ಕುಣಗುಲ್ ಕಡಿಕೋ, ಬೆಂಗಳೂರು ಕಡಿಕೋ, ಚೋಳೂರ್ ಕಡಿಕೋ ಅಂತ? ಇಲ್ಲ, ಈ ಗೂಳೂರ್ ಕಡಿಕೆ. ಹಂಗಂದ್ರೆ ಗೊತ್ತಾಗುತ್ತೆ. ಅಲ್ಲಿ ಫೆಬ್ರವರಿ 29ನೇ ತಾರೀಕು ನಂದು ಹುಟ್ಟಿದ ದಿವಸ, ಫೆಬ್ರವರಿ 30ನೇ ತಾರೀಕು ನಾನು ಸತ್ತಿದ ದಿವಸ. ಆಗ ಎರಡಕ್ಕೂ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು, ಬಂದು ಊಟ ಮಾಡ್ಕೊಂಡು ನಂಗೆ ಆಶೀರ್ವಾದ ಮಾಡಿ ಇನ್ನೂ ಸಖತ್ತು ವರ್ಷ ಬದುಕಿರ್ಬೇಕು ಅಂತ ಹೇಳಿ ಆಶೀರ್ವಾದ ಮಾಡ್ಬೇಕಣ್ಣ ನೀನು. ಆಯ್ತು ಬಿಟ್ಟು. ಅಯ್ಯೋ, ನಮ್ಮ ಆಶೀರ್ವಾದ ಏನ್ ತಂದೆ ತಾಯಿ ಆಶೀರ್ವಾದ ತಗೊಳ್ರಿ, ಅಣ್ಣ ತಮ್ಮದಿರ ಆಶೀರ್ವಾದ, ಸಂಬಂಧಿಕರ ಆಶೀರ್ವಾದ. ನಿಮ್ಮಂತವ್ರ ಆಶೀರ್ವಾದ ತಗೊಬೇಕಣ್ಣ. ಯಾಕೆ ನಿಮ್ಮಂತವ್ರ ಆಶೀರ್ವಾದ ತಗೊಬೇಕಣ್ಣ ನಾವು? ಏನೋ ನಮ್ಮ ಆಶೀರ್ವಾದ ಏನ್ ಸ್ವಾಮಿ ನಿಮ್ಮಂತ ದೊಡ್ಡವ್ರಿಗೆ. ಅಣ್ಣ ಇರ್ಲಿ ಅದೆಲ್ಲ. ಫೆಬ್ರವರಿ 30ನೇ ತಾರೀಕು ಮಾತ್ರ ಮಿಸ್ ಮಾಡ್ಬಿಡಕಣ್ಣ. ಆಯ್ತು ಹೇಳಿ ಸ್ವಾಮಿ. ಆಯ್ತು. ಇವತ್ತು ಫೆಬ್ರವರಿ 28, ಇವತ್ತು ನಾಳೆಗೆ 29. ನಾನು ಫೆಬ್ರವರಿ 30ನೇ ತಾರೀಕು ನಾನು ಸತ್ತಿದ ದಿವಸ ಅವತ್ತು. ಆಯ್ತು ಸ್ವಾಮಿ, ಆಯ್ತು ಖಂಡಿತ ಬರ್ತೀನಿ. ಯಾವ ಊರು ಅಂದ್ರೆ? ಯಾವ ಊರು ಅಂದ್ರೆ? ಪಿಲ್ಲಿಗಲ್ಲಿ. ಪಿಲ್ಲಿಗಲ್ಲಿ? ಆಯ್ತು ಸ್ವಾಮಿ, ಆಯ್ತು. 30ನೇ ತಾರೀಕು, ಫೆಬ್ರವರಿ 30ನೇ ತಾರೀಕು. ಆಯ್ತು ಬರ್ತೀನಿ ಸ್ವಾಮಿ. ಫೆಬ್ರವರಿ 30ನೇ ತಾರೀಕು ಆಮೇಲೆ ಅಣ್ಣ ಫೆಬ್ರವರಿ 31ಕ್ಕೆ ಇನ್ನೊಂದು ಫಂಕ್ಷನ್ ಐತೆ. ಏನ್ ಫಂಕ್ಷನ್? ಅವನು ನರಸಿಂಹಾಜಿ ಬಳ್ಳಾಪುರ ಅಂತ ಅವ್ರು ಸತ್ತಿ ದಿವಸ ಅವತ್ತು, ಫೆಬ್ರವರಿ 31ನೇ ತಾರೀಕು. ಬರ್ಬೇಕಣ್ಣ ನೀವು ಖಂಡಿತ. ಗ್ಯಾರಂಟಿ ಬರ್ತೀವಿ ಸ್ವಾಮಿ. ನನಗೆ ಒಂಚೂರು ಇನ್ನು ನಾಳೆ ಇಂಥ ದಿನ ಅನ್ನುವಾಗ ಹಿಂಗೆ ಬರ್ಬೇಕು ಅನ್ನೋ ಒಂದು ಫೋನ್ ಹಾಕಿ ಸ್ವಾಮಿ, ಖಂಡಿತ ಬರ್ತೀನಿ. ಅವ್ರದ್ದು 31ನೇ ತಾರೀಕು ನರಸಿಂಹಾಜಿ ಬಳ್ಳಾಪುರ ಅವ್ರದ್ದು ತಿಥಿ ಐತಣ್ಣ. ನರಸಿಂಹಾಜಿ ಬಳ್ಳಾಪುರ ಅವ್ರದ್ದು ತಿಥಿ ಐತೆ 31ನೇ ತಾರೀಕು. ನೀವ್ಯಾರು ಹೇಳಿ? ನೀ ತಾಯಿನ ನಿಮ್ಮ ಅಮ್ಮನ ಹಾಕಿ ನಂದೇನ 31ನೇ ತಾರೀಕು ತಿಥಿ ಅಂತ. 31ನೇ ತಾರೀಕು ಅಣ್ಣ. ಅಲ್ಲ ನೀನ್ ಎಷ್ಟು ಜನ ಕೊಟ್ಟಿರೋ ನನ್ನ ಮಗನಲ್ಲ ನೀ ತಾಯಿನ ಕ್ಯಾಯ. ನಮ್ಮ ನೀ ನನ್ನ ಎದುರಿಗೆ ಮಾತಾಡ್ಬೇಕಾಯ್ತು ನಿಮ್ಮ ಅಮ್ಮನ್ ನೀನು. ನರಸಿಂಹಣ್ಣ